ಇದು ನಮ್ಮೊಬ್ಬರ ಜೀವನದಲ್ಲ, ಎಲ್ಲರ ಜೀವನದಲ್ಲೂ ಒಂದೇ ಸತ್ಯ. ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಟ್ಟು ಇದು ತುಂಬಾ ಕ್ಯಾಮ್ರಾ ಇದೆ, ಮಾರ್ಬಿಡುತ್ತೆ. ಈ ವಿಚಾರದಲ್ಲಂತೂ ನಮ್ಮ ಮನೆಯವರೇ ತುಂಬಾ ಲೇಟಾಗಿ ರೆಡಿ ಆಗೋದು. ನಾನು ರೆಡಿ ಆಗೋದು ಲೇಟ್ ಅಲ್ಲ, ಇವಾಗ ಪೂರ್ತಿ ನಮ್ ದಸರಾ ರೆಡಿಯಾಗಿ ಬರೋ ತನಕ ಮಾವು ತನಕ ಕಾಯ್ತಾ ಇರ್ತೀನಿ. ನಾನು ಎಲ್ಲಾದ್ರೂ ರೆಡಿ ಹೋಗೋಣ ಅಂತ ಬರೋದಷ್ಟೇ. ನಾನು ಫಸ್ಟ್ ರೆಡಿಯಾಗಿ ಹೋಗೋದು, ಯಾಕಂದ್ರೆ ಅಂದಾಜು ಇಲ್ಲ ಎಷ್ಟೋ ತಗೋತಾರೆ ಅಂತ. ಎಲ್ಲ ರೆಡಿ ಆಗೋದು, ರೆಡಿ ಹೋಗೋಣ ಅಂದ್ರೆ ನಂದು 5 ನಿಮಿಷ ಹೋಗೋದು, ಆಚೆ ಬರೋದು, ಅಷ್ಟೇ ಕೆಲಸ. ಏನೇ ನಮ್ದು ನಡೀತಾನೆ ಇರುತ್ತೆ. ಇವತ್ತು ನಡೆಯಕ್ಕೆ ಹೋಗಿದೆ, ಇನ್ನು ನಡೆಯೋದೇನೆ ನಿಜ ಗೊತ್ತಿಲ್ಲ. ಒಟ್ಟಲ್ಲಿ ಜೈ ಸಿನಿಮಾಗೆ ವಿಶ್ ಆಲ್ ದ ಬೆಸ್ಟ್. ಅಂಡ್ ರೂಪೇಶ್ ಆಸ್ ಆಲ್ವೇಸ್ ಈ ನಡುವೆ ನಿಮ್ದೇ ಕಾಲ. ಸೊ ಇದೊಂಥರ ಸುವರ್ಣ ಕಾಲ ಇದು. ಸೊ ವಿಶ್ ಆಲ್ ದ ಬೆಸ್ಟ್. ಒಂದ್ ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು, ಬಟ್ ನಮ್ಗೆ ಹೇಳ್ತಾರೆ ನಮ್ಮ ರಿಷಬ್ ಸರ್ ಅದನ್ನ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು. ಈಗ ತುಳು ಇಂಡಸ್ಟ್ರಿ ಚಿಕ್ಕದು, ಅದು ಎಲ್ಲಿದೆ ಮಾರ್ಕೆಟ್ ಅಂತ ಕೇಳೋರಿಗೆ, ತುಳು ಇಂಡಸ್ಟ್ರಿ ಪ್ಯಾನ್ ವರ್ಲ್ಡ್ ಮಾಡಕ್ ಹೊರಟ್ರೆ ನಮ್ಮ ರೂಪೇಶ್ಗೆ ಜೋರಾಗಿ ಚಪ್ಪಾಳೆ. ಈ ಸಲ ತುಳು ಹೆಣ್ ಕನ್ನಡ ಅಲ್ವಾ, ಒಳ್ಳೆ ಮಂಡ್ಯ ಉಂಟು ಮಾರಾಯ, ಅಲ್ಲಿ ಯಾಕೆ ಇಲ್ಲೂ ಮಾಡಬೇಡ ಅಂತ. ಬಟ್ ಒಳ್ಳೇದಾಗಿ ಅಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಎಲ್ಲ ಸ್ನೇಹಿತರೆ ಇರೋದು ಗುರು ಸರ್, ವಿನಯ್, ನಮ್ಮ ರೂಪೇಶ್ ಸರ್, ಅಪ್ಪ ಆರ್ಯವರ್ಧನ್ ಸರ್, ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ. ಇದರಲ್ಲಿ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳ್ಮೇಲೆ ನಮ್ದೇನು ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ತಜ್ಞರು ದಯವಿಟ್ಟು ಹೇಳ್ಬೇಕು. ನಾನು ಹೇಳಿದೆ ನಿರಂಜನ್ ಬಂದಾಗಲೇ ನಮ್ಗೆ ಕೆಲಸ ಕಡಿಮೆ ಅಂತ. ಇಲ್ಲ, ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಮೀಡಿಯಾದ ನೋಡ್ಕೊಂಡಿರು ಇವ್ರು ಇಷ್ಟ ಬಂದಿದ್ದಾರೆ ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀನಿ. ನಂದು ಒಂದು ಫೇಸ್ಬುಕ್ ಲವ್. ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ತರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನನಗೆ ನಿಜ ಅಂತ ನನ್ನ ಫೋನ್ ರಿಂಗ್ ಆಗ್ತಿದೆ. ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಜುಕರ್ಬರ್ಗ್, ಆಗ ಅವರಿಗೆ ಥ್ಯಾಂಕ್ ಹೇಳ್ಬೇಕು. ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ, ಮರೆಯಲಾರದ ವ್ಯಕ್ತಿ, ಇವನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫೇಸ್ಬುಕ್. ಇವಳು ಬಿಟ್ಟಿರೋದಲ್ಲ, ಯಾರ ಜೊತೆನೂ ಬಿಡ್ತಾ ಇಲ್ಲ ಇವಳು. ಎಲ್ಲರೂ ಹೋದ್ರು 40 ಫೋನ್ ಮಾಡ್ಬಿಡ್ತಾಳೆ, ಬಿಟ್ಟಿರೋದೇ ಇಲ್ಲ, ಅದೇ ಸಮಸ್ಯೆ. ಆದ್ರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ, ಬಹಳ ಚೆನ್ನಾಗಿ. ಬಿಡಕ್ಕಂತೂ ಮದುವೆ ಆಗಿಲ್ವಲ್ಲ ನಿನ್ನ, ಹಂಗೆಲ್ಲ ಹೇಳ್ಬಾರ್ದು ಕಣೆ. ಬಟ್ ಇಲ್ಲ, ನಿಜವಾಗ್ಲು ಇಲ್ಲೆಲ್ಲ ಲವ್ 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 ಅಂತ ಮಾತಾಡ್ತಾರೆ. ಏನ್ ಲವ್ ಏನು, ಬಟ್ ಏನಪ್ಪ ಒಳ್ಳೇದೇ ಹೇಳ್ಬೇಕಾ ಅಂತ ಕೇಳಿದೆ. ಮ್ಯಾಮ್, ಪಲ್ಲವಿ ಮ್ಯಾಮ್ ನಿಮ್ ಮಾತು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿರಂಜನ್, ಕೇಳಿಸ್ಕೊಂಡಿಲ್ಲ. ಶಿ ವಾಸ್ ವೆರಿ ಪ್ರಾಕ್ಟಿಕಲ್. ಲವ್ ಅನ್ನೋದೇ ಪ್ರಾಕ್ಟಿಕಲ್, ಒಬ್ಬೊಬ್ಬರದು ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ. ಬಟ್ ಏನಿದೆ ಇಲ್ಲ, ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನಾವೆಲ್ಲ ಮೀಡಿಯಾ ಇದ್ದಿದ್ದರಿಂದ ಅರೇಂಜ್ ಮ್ಯಾರೇಜ್ ಅಂದ್ರೆ ಹೆಣ್ಣು ಕೊಡ್ತಾ ಇರಲಿಲ್ಲ, ಈಗಲೂ ಕೊಡಲ್ಲ. ಅದರ ಪ್ರಶ್ನೆ ಎಂತ ದೊಡ್ಡ ಸ್ಟಾರ್ ಆಗಲಿ ಮೀಡಿಯಾ ಬೇಡಪ್ಪ ನಾನಿದ್ರೆ ನ್ಯೂಸ್ ಅಲ್ಲಿ ಬಂದ್ಬಿಡ್ತಾರೆ ಏನ್ಬಿಡ್ತಾರೆ. ಇಲ್ಲ ಆಮೇಲೆ ಎಷ್ಟು ಅಂತಾರೆ, ಒಂದಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟು ದಿನ ಬರುತ್ತೆ ಅಂತಾರೆ. ಅದು ನಮಗೂ ಗೊತ್ತಿರಲ್ಲ ಎಷ್ಟು ದಿನ ಬರುತ್ತೆ ಅಂತ. ಯಾಕೆಂದ್ರೆ ನಾವೆಲ್ಲ ಕನ್ನಡದವ್ರನ್ನ ಬೆಳೆಸಿ 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 ಅಂದ್ಬಿಟ್ಟು ಹಿಂಗ್ ಅಂದ್ಬಿಟ್ಟು ಒಂದ್ ಕೈ ಹಿಂಗ್ ಅಂದ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಜೊತೆಲಿದ್ದವ್ರೆ ಕೆಲವರು ಬೆಳೆಸಲ್ಲ, ಹಾಗಾಗಿ ಒಂದಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ನಾವು ಅವ್ರಿಗೆ ಚಪಟ ಹೊಡಿರ್ತೀವಿ, ಬೆಳೆಸಿ ಅಂತ. ಸೊ ಹಾಗಾಗಿ ಹೈ ಅನ್ಸರ್ಟನ್ ಫೀಲ್ಡ್ ಅಂದ್ರೆ ನಮ್ಮ ಮೀಡಿಯಾ ಫೀಲ್ಡ್. ಸೊ ಇಲ್ಲಿ ಯಾವ್ದು ನಂಬಿಕೆ ಇಲ್ಲ, ಎಂಥದ್ದು ಇಲ್ಲ. ಅಂಥದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಗೋದು ಬಹಳ ಕಷ್ಟ. ಸೊ ಅದಕ್ಕೆ ನಾವು ರಿಸ್ಕೇ ತಗೊಳ್ಳಿಲ್ಲ. ನಾನು ಚಿಕ್ಕ 3ನೇ ಕ್ಲಾಸಲ್ಲಿ ಇದ್ದಾಗ ಹೇಳಿದ್ದೆ ಆದ್ರೆ ಲವ್ ಆಗೋದು ಅಂತ. ಸೊ ಮಾತಿಗೆ ಉಳಿಸ್ಕೊಂಡು ಮಾತು ತಪ್ಪದ ಮಗನಾಗಿ ಮದುವೆ ಆಗಿದ್ದೀನಿ. ಬಟ್ ನಮ್ದು ಫೇಸೇ ನೋಡಿದ್ರೆ ಆಗಿದಂತ ಲವ್. ಅಂದ್ರೆ ಈಗಿನ ಕಾಲದಲ್ಲಿ ಪ್ರೊಫೈಲ್ ಅಲ್ಲಿ ಯಾವ ಫೋಟೋ ಆಗಿರ್ತಾರೆ ಅಂತ ಗೊತ್ತಾಗಲ್ಲ. ನನ್ ಪುಣ್ಯಕ್ಕೆ ನಾವು ನೋಡಿದ ಫೋಟೋ ಇವಳ ಮುಖ ಎರಡು ಒಂದೇ ಆಗಿತ್ತು. ಸೊ ಹಾಗಾಗಿ ಅಲ್ಲ ಇವಾಗ ಗೊತ್ತಾಗಲ್ಲ. ಇವಾಗಂತೂ ಯಪ್ಪ ಏನೋ ತೋರಿಸ್ತಾರೆ, ಅದೇನೋ ಇರುತ್ತೆ. ಹುಣ್ಣಿಮೆ ಚಂದ ತೋರಿಸ್ತಾರೆ, ಇಲ್ಲಿ ನೋಡಿದ್ರೆ ಸೀತಾಫಲ ಆಗಿರುತ್ತೆ. ಸೊ ನನ್ನ ಮಗನ್ ನಂಬಂಗೆ ಇಲ್ಲ ಇವಾಗ ಅಂತದ್ದು. ನಾನು ಇಂಟರ್ನೆಟ್ ಅಲ್ಲಿ ನೋಡಿ ಫೇಸ್ಗಿಂತ ಅದ್ಭುತವಾದ ಫೇಸು, ಈ ಫೇಸ್ಗಿಂತ ಆ ಮನಸ್ಸಿದೆಯಲ್ಲ, ಅಯ್ಯೋ ಏನೇ ಒಳ್ಳೇದಿಲ್ಲ. ಯಪ್ಪ ನಾನು ಹೇಳ್ತೀನಿ, ನನ್ನೆಂತ ಅಷ್ಟು ಒಳ್ಳೆಯವಳು ಯಾರು ಇಲ್ಲ ಹೇಳಿದ್ದೀನಿ. ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದ್ದೆ, ಹಿಂಗೆ ಹೇಳ್ಬೇಕು ಅಂತ. ಕೈ ನೋಡಿ ಕರೆಕ್ಟ್ ಕೈ ನೋಡಿ ಹೆಂಗ್ ಬಿಡ್ತಾರೆ ನೋಡ್ರು. ಇಲ್ಲ ನಿಜವಾಗ್ಲು ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವರು ಹೇಳ್ತಾರೆ. ನಾನ್ ತಿಳ್ಕೊಂಡು ಒಂದೇ ಸೂತ್ರ, ತೆಪ್ಪಗಿದ್ಬಿಟ್ರೆ ಅದೇ ಒಂದ್ ಒಳ್ಳೆ ಸೂತ್ರ. ನಮ್ಮ ಅಂದ್ಬಿಟ್ರು ಸುಬೇಶ್ ಮುಂದೆ ಮದುವೆ ಆಗ್ತಾರೆ ಹೇಳ್ತಂಗೆ ಏನಾದ್ರು ಫೋನ್ ಮಾಡಮ್ಮ,
ಒಂದೇ ಸೂತ್ರ. ಹೌದು ಹೌದು ಹೌದು, ಕಾಗೆ ಬೆಳ್ಳಗಿದ್ಯಾ, ಓಯ್ ಯಾರು ಹೇಳಿದ್ರು, ಸೂಪರ್ ಬೆಳ್ಳಗಿದೆ ಅನ್ಬಿಡೋದು ಅಷ್ಟೇ. ಜಗಳ ಮುಗೀತ್ ಅಲ್ಲಿಗೆ. ಸೊ ಆಕ್ಚುಲಿ ಕರೆಕ್ಟ್ ಆಗಿದ್ದೀರಾ, ಜೈ ಅಂತ ಎಂತ ಹೇಳುದು, ಜೈ ಅಂದ್ಬಿಟ್ರೆ ಮುಗಿದೋಯ್ತು ಜೀವನ ಅಂತ ಹೇಳ್ತಾ ನಿಮ್ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ. ಅಂಡ್ ವಾಟ್ ಅ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ, ಅವ್ರ ಹೆಂಗೆ ಬೈ ಒನ್ ಗೆಟ್ ಒನ್. ಸೊ ಒಂದ್ಸಲಿ ನಂಗೆ ಮಚ್ಚೆ ನೋಡ್ಕೊಂಡು ಕೇಳೋದು, ಅದ್ವಿತಿನ ಅಶ್ವಿತಿನ ನೋಡೋದು. ಏನೇನೋ ಹೇಳಬಾರ್ದು ಕಣೆ ವೇದಿಕೆ ಕುತ್ಕೊಂಡು ಅದ್ವಿತಿನ ಅಶ್ವಿತಿನ ಪ್ಲೀಸ್ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳು, ಚೆಕ್ ಮಾಡ್ಬಿಟ್ಟು ಹೇಳು ಅಂತ ಕರ್ಕೊಂಡ್ ಬರ್ತೀನಲ್ಲ ನಾನು. ಮೊದ್ಲೇ ಅಲ್ಲ ನಮ್ಮ ಬೋಳ ಗಿಡ ಎಲ್ಲ ಮೊಬೈಲ್ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಈ ಸಿನಿಮಾ ಯಾವ್ದು ಟ್ರೋಲ್ ಆಗಲ್ಲ, ಅವ್ರು ನೋಡು ಬೇರೆ ಕೈ ಮುಗಿಯವರು ಅಲ್ಲೇ ಇದ್ದಾರೆ ಬೇರೆ. ಅಯ್ಯೋ ಎಲ್ಲರೂ ಬಿಡಿ ಮಾಡಿ. ಒಳ್ಳೇದಾಗ್ಲಿ, ಸಿನಿಮಾ ಒಳ್ಳೇದಾಗ್ಲಿ. ಅನುಷ ತುಂಬಾ ಚೆನ್ನಾಗಿ ಕಾಣ್ತಾ ಇರ, ಅಷ್ಟೇ ಹೇಳಿದ್ದೀನಿ ನೋಡು. ಈ ವೇದಿಕೆ ಮೇಲೆ ಈ ಸ್ವಾತಂತ್ರ್ಯನೂ ಇಲ್ಲ ನನ್ನ ಮನೆ ಮದುವೆ ಆದ್ಮೇಲೆ. ಅಯ್ಯೋ ಚೆನ್ನಾಗಿದ್ದಾರೆ ಕಣೆ. ಓಕೆನಾ? ಸಿನಿಮಾ ಒಳ್ಳೇದಾಗ್ಲಿ, ಜೈ ಹೇಳ್ಬಿಡು. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಎಂಟೈರ್ ಫಿಲಮ್ಗೆ ತುಂಬಾ ಒಳ್ಳೇದಾಗ್ಲಿ, ಸೂಪರ್ ಹಿಟ್ ಆಗ್ಲಿ. ಎಲ್ಲಿ ಹೋಗ್ತೀರಾ? ಇವಾಗ ಎಲ್ರಿಗೂ ಟಾಸ್ಕ್ ಕೊಟ್ಟು ನಂಗೆ ಏನು ಕಷ್ಟ ಆಗಿಲ್ಲ. ನೀನ್ ಟಾಸ್ಕ್ ಕೊಡೋದೇ ಒಂದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು, ಯಾಕಂದ್ರೆ ಅಷ್ಟು ಕ್ರಿಯೇಟಿವ್. ಆಂಕರ್, ವೆರಿ ವೆಲ್ ನೋನ್ ಆಂಕರ್ ನಿರಂಜನು. ನೀ ಆಂಕರಿಂಗ್ ಮಾಡ್ತಾ ಎಷ್ಟು ಪ್ರಪೋಸ್ ಮಾಡ್ಬೇಕೀಗ? ಯಾಕಮ್ಮ ಇಲ್ಲ ಆಕ್ಚುಲಿ ನಾನು ಅದು ಟಾಸ್ಕ್ ಬಿಟ್ಟಾಕಿ. ಬಟ್ ಹೆಂಗೆ ಬಿಗ್ ಬಾಸ್ ಅನ್ನೋದು ಎಷ್ಟು ನಾನು ಬೇರೆ ಚಾನಲ್ ಇದ್ದೀನಿ, ಬಿಗ್ ಬಾಸ್ ಮರೆಯಕ್ಕಾಗಲ್ಲ ನಾನು. ಸೊ ಇದು ಇವತ್ತೆಲ್ಲ ನಂಟೆ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಅವ್ರು ಕಪ್ಪು ತಗೊಂಡ್ಬಂದ್ರು, ನಾವು ಬಿಗ್ ಬಾಸ್ ಅಂದ್ಮೇಲೆ ಎಣ್ಣೆನೆ ತಗೊಂಡ್ಬಂದ್ಬಿಟ್ವಿ. ಅಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಚಾನಲ್ ನಾನು ಮಧ್ಯಾಹ್ನ ಮಾಡಾಕ್ತು. ಸೊ ಹಾಗಾಗಿ ಬಿಗ್ ಬಾಸ್ ನೋಡಿ ಅವರು ಟ್ರೋಫಿ ಪಡ್ಕೊಂಡು 50 ಲಕ್ಷ ಪಡ್ಕೊಟ್ರು. ನಾನು ಪ್ರೈಸ್ ಲೆಸ್ ಹಂಗಲ್ಲ ಕಣಮ್ಮ, ಬೆಲೆ ಕಟ್ಟಕ್ ಆಗಲ್ಲ ಅಂತ. ಬೆಲೆ ಕಟ್ಟಲ್ಲ ಆಗದ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಒಂಥರ ಬಿಗ್ ಬಾಸ್ ಕೊಂಡಿ ಹೇಳ್ತೀನಿ ಇವೆಂಟ್ಗೆ ಅಂತ ಕಾಣುತ್ತೆ. ಅದು ಒಂದು. ಇನ್ನೊಂದು ರೂಪಾಯಿ ಜಾಣ ಬಿಗ್ ಬಾಸ್ ಅವ್ರೆಲ್ಲ ಕರೆದು ಬಂದ್ಬಿಡ್ತಾರೆ, ಇನ್ನೊಂದು ಏನ್ ಜಾಸ್ತಿ ಇದೆಲ್ಲ ಅಂದ್ಬಿಟ್ಟು ಏನೋ ಮಾಡ್ಕೊಳ್ತಾ ಇದ್ಬಿಟ್ಟು ಹಾಕ್ಸ್ಬಿಟ್ಟು ಹೋಗಿ. ಬಟ್ ಇಲ್ಲ, ಬಟ್ ಗುರು ಸರ್ ಅಂತೂ ಸಚ್ ಸ್ವೀಟ್ ಹಾರ್ಟ್. ಅವ್ರು ಎಲ್ಲರ ಕಾರ್ಯಕ್ರಮಕ್ಕೂ ಬರ್ತಾರೆ. ಒಳ್ಳೆ ಅವ್ರು ಆಕ್ಚುಲಿ ಅವ್ರಿಗೆ ಯಾರು ಅವ್ರ ಹತ್ರ ಎಲ್ಲರಿಗಿಂತ 20 ವರ್ಷ ದಾಟೇ ಇಲ್ಲ ಅವರು. ಯಾರಂದ್ರೆ ಬಾಳ ಹೊತ್ತಿಗೆ ಬರ್ತಾರೆ, ನಮ್ಗೆ ವಯಸ್ಸೈತ ಗುರು ವಯಸ್ಸೈತ ಅಂತ ನೋಡೋದು. ಸೊ ಇವೆಲ್ಲ ನೋಡಿ ನನಗೆ ಇನ್ನೊಂದಷ್ಟು ಗೆಲುವು ಬಂದಿದೆ, ಛಲ ಬಂದಿದೆ. ನೀವ್ ಏನಾದ್ರು ಟಾಸ್ಕ್ ಕೊಡಿ, ವಿನಯ್ ಎಂತಿ ಕೂಡಿಸ್ದಾಗ ನನ್ನ ಎಂತಿ ಕೂಡ್ಸಕ್ ಹೋಗ್ಬೇಡಿ. ನಾನ್ ತಾಯಿನೇ ಆಗಲ್ಲ ನನ್ನ ಕೈಯಲ್ಲಿ ಹೇಳ್ಬಿಡ್ತೀನಿ ಇವಾಗ. ಅದಂಗೆ ಮದುವೆ ಮೇಲೆ ಅಂಶ ಬೇಕಲ್ಲ ನಾವೇ. ಥ್ಯಾಂಕ್ ಯು. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದೀವಿ. ಮುಖ್ಯ ಅತಿಥಿ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ಬಿಡ. ಮುಖ್ಯ ಅತಿಥಿಯಾಗಿ ಇವತ್ತಿನ ನಮ್ಮ ಏನ್ ಹೇಳೋದು ನಿಂಗೆ, ಅಂತದಲ್ಲಿ ಅಂದಗಾರ್ತಿ, ಚಂದದಲ್ಲಿ ಚಂದಗಾರ್ತಿ, ಮಾಟದಲ್ಲಿ ಮಾಟಗಾರ್ತಿ, ಮಾತಿನ ಮಲ್ಲಿ, ಬ್ಯೂಟಿ ಬೆಲ್ಲಿ, ಯಶಸ್ವಿನಿ ದೇಶಪಾಂಡೆ ಅವರಿಗೆ ಸ್ವಾಗತ. ಸುಮ್ಮನೆ ಯಶಸ್ವಿನಿ ಈಗ ಮನೆ ಕೊಡಬೇಡ, ಸುಮ್ಮನೆ ಮನೆಯಲ್ಲೂ ಮಾತಾಡಬೇಡ. ಸ್ವಾಗತ ಸುಸ್ವಾಗತ. ಹೊಡೆ ಚಪ್ಪಾಳೆ. ಉಪ್ಪಿಟ್ಟು ಇಡೋದು ಎಲ್ಲಿ ಸಿಗ್ತಾರೆ ಇಂಥವ್ರು, ಹೊಡೆರಿ ಚಪ್ಪಾಳೆ ಹೊಡೆರಿ. ಆಯ್ತಾ? ಅದೇ ಹೀರೋಯಿನ್ ಬಗ್ಗೆ ಹೇಳ್ತಾರೆ. ಇವಳು ಇರೋದ್ರಿಂದ ಹೇಳ್ತಾ ಇದೀನಿ, ಬಹಳ ಒಳ್ಳೆ ಹೀರೋಯಿನ್, ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಇಲ್ಲಿ ನಮ್ಗೆ ನಡಿ. ಬಟ್ ನಿಜವಾಗ್ಲೂ ದಯವಿಟ್ಟು ಎಲ್ಲರೂ ಹಿಂಗೆ ಇರಿ, ನೆಮ್ಮದಿ ಆಗಿದ್ಬಿಡ್ಬೋದು. ಅವಾಗ ಏನೋ ಡೌ ಮಾಡ್ಕೊಂಡು ವಾಶ್ ಅಂತ ಇದ್ರೆ 2 ದಿನದ ಬಾಳು ಫುಲ್ಲು ಓಳು ಅಂತ ಆಗ್ಬಿಟ್ಟು, ಹಾಗಾಗಿ ಹೆಂಗಿದೆಯೋ ಹಂಗೆ ನ್ಯಾಚುರಲ್ ನೆಮ್ಮದಿ ಆಗಿದೆ, ಜೀವನ ಖುಷಿಯಾಗಿರುತ್ತೆ. ಯಾಕಂದ್ರೆ ಇದು MTV ZTV ಯುಗ, ಖುಷಿಯಾಗಿರ್ಬೇಕು ಅಷ್ಟೇ.